ಈ ವರ್ಷ ರಾಜಕೀಯ ವಲಯಕ್ಕೆ ಒಂದು ಚುನಾವಣಾ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳು ಬರ್ತಾ ಇವೆ ಕರ್ನಾಟಕದಲ್ಲಿ. ಈಗ ಮುಂದೆ ಏನು 2016 ಇದೇ ವರ್ಷ ಮಹತ್ವವಾದಂಥ ವರ್ಷ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ಚುನಾವಣೆಗಳು ಬಾಕಿ ಇದೆ. 4 ವರ್ಷದಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಕೆಲವೊಂದೇನು ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳಾಗಿರ್ಬೋದು, GBA ಚುನಾವಣೆ, ಈ ಎಲ್ಲ ಚುನಾವಣೆಗಳು ಕೂಡ ನಡೀಬೇಕಾಗಿತ್ತು. ಅದು ಎಲ್ಲದಕ್ಕೂ ಕೂಡ ಇದೇ ವರ್ಷ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ಇದು ಚುನಾವಣೆಯ ಹಬ್ಬ. ಈ ವರ್ಷವನ್ನು ನಾವು ಆ ರೀತಿಯಾಗಿ ಕರ್ಬೋದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳು ಬಾಕಿ ಇದೆ. ರಾಜ್ಯದಲ್ಲಿ ನಡೆಯಲಿದೆ ಈಗ ಬರೋಬ್ಬರಿಯಾಗಿ 7 ವಿವಿಧ ಚುನಾವಣೆಗಳು ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾ, ತಾಲೂಕು ಪಂಚಾಯಿತಿ, ನಗರ ಮತ್ತು ಸ್ಥಳೀಯ ಸಂಸ್ಥೆಗಳೇನಿದೆ ಅವೆಲ್ಲವಕ್ಕೂ ಕೂಡ ಚುನಾವಣೆ ನಡೆಯುತ್ತೆ. ಇದರ ಜೊತೆಗೆ ಮಹಾನಗರ ಪಾಲಿಕೆ, GBA ಪಾಲಿಕೆ, ವಿಧಾನಸಭಾ ಉಪಚುನಾವಣೆಗಳು ಇವೆಲ್ಲವೂ ಕೂಡ ಇದೇ ವರ್ಷ ನಡೆಯುತ್ತವೆ. ಹೀಗಾಗಿ ನೋಡಿ, 239 ತಾಲೂಕು, 31 ಜಿಲ್ಲೆ, 6,000 ಗ್ರಾಮ ಪಂಚಾಯಿತಿಗಳಿಗೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಚುನಾವಣೆ ನಡೀತಾ ಇದೆ. ಎಲ್ಲ ಪಕ್ಷಗಳು ಕೂಡ ಸಜ್ಜಾಗ್ತಾ ಇವೆ, ಅವರದ್ದೇ ಆದಂತಹ ರೀತಿಯಲ್ಲಿ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ GBA ನಗರದ ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆಗಳು ಕೂಡ ನಡೀತಾ ಇವೆ. ಬಹುತೇಕವಾಗಿ ಸ್ಥಳೀಯ ಸಂಸ್ಥೆಗಳು ಜನಪ್ರತಿನಿಧಿಗಳು ಇಲ್ಲದೇನೆ ಈಗ ನಡೀತಾ ಇವೆ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಈ ಬಾರಿ ಸರ್ಕಾರ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ನಡೆಸೋಕೆ ನಿರ್ಧಾರವನ್ನು ಮಾಡಿದೆ. ಇದು ರಾಜಕೀಯ ಪಕ್ಷಗಳಿಗೆ ಹೊಸ ಸವಾಲಾಗಿ ಪರಿಣಾಮ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಏನು ಒಂದು ಆರೋಪವನ್ನು ಮಾಡಿತ್ತು, ವೋಟ್ ಚೋರಿ ಆಗ್ತಾ ಇದೆ EVM ಮಿಷನ್ನಿಂದ ಅಂತ ಹೇಳಿ. ಹೀಗಾಗಿ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಾವು ಬ್ಯಾಲೆಟ್ ಪೇಪರ್ ಮೂಲಕನೇ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಾಗಿ BJP, JDS, ಕಾಂಗ್ರೆಸ್ ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಎಲ್ಲ ಚುನಾವಣೆಗಳಿಗೆ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ತಯಾರಿ ಆಗ್ತಾ ಇದೆ. ರಾಜಕೀಯವಾಗಿ ನೋಡೋದಾದರೆ ಎಲ್ಲ ನಾಯಕರುಗಳಿಗೆ, ಪಕ್ಷಗಳಿಗೆ ಇದೊಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. 7 ಚುನಾವಣೆಗಳು, ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳಾಗುತ್ತೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, GBA, ನಗರ ಪಾಲಿಕೆ, ಪುರಸಭೆ ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳು ಕೂಡ ಇದೇ ವರ್ಷ ಚುನಾವಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರವನ್ನು ಮಾಡಿಬಿಟ್ಟಿದೆ. ಈಗ ಅದಕ್ಕೆ ಸಂಬಂಧಪಟ್ಟಾಗ ಇನ್ನು ಡೇಟ್ ಕೂಡ ಘೋಷಣೆ ಆಗಿಲ್ಲ. ಆದರೆ ಏಪ್ರಿಲ್, ಮೇ ಆ ತಿಂಗಳಲ್ಲಿ ಅಥವಾ ಮಾರ್ಚ್, ಏಪ್ರಿಲ್ ಈ ತಿಂಗಳಲ್ಲಿ ಚುನಾವಣೆಗಳು ಆಗುವಂಥ ಒಂದು ಸಾಧ್ಯತೆ ಇದೆ. ಬೇರೆ ಕ್ಷೇತ್ರಗಳಲ್ಲಿ ಕೆಲವು ಉಪಚುನಾವಣೆ ಕೂಡ ನಡೆಯೋದು ಬಾಕಿ ಇದೆ. ಅದರ ಜೊತೆಗೆ ಎಲ್ಲ ಚುನಾವಣೆಗಳೇ ಆಗುತ್ತೆ. ಯಾಕಂದರೆ ರಾಜ್ಯದಲ್ಲಿ 239 ತಾಲೂಕುಗಳಿವೆ, 31 ಜಿಲ್ಲೆಗಳಿವೆ, 2,000 ಅಂದರೆ ಅಲ್ಲ 2,000 ಅಂತಲ್ಲ 6,000 ಗ್ರಾಮ ಪಂಚಾಯಿತಿಗಳಿವೆ. ಇವೆಲ್ಲದಕ್ಕೂ ಕೂಡ ಚುನಾವಣೆ ಆಗಬೇಕು. ಈ ಬಾರಿ ಸರ್ಕಾರ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಎಲ್ಲೆಲ್ಲಿ ಎಷ್ಟು ಚುನಾವಣೆ ನಡೀತಾ ಇದೆ, ಎಷ್ಟು ಕ್ಷೇತ್ರಗಳಿವೆ, ಇದೆಲ್ಲವನ್ನು ಕೂಡ ನಾವು ಗಮನಿಸೋದಾದರೆ ನೋಡಿ, ಬೆಂಗಳೂರಿನಿಂದ ಹಿಡಿದು ಹೇರೂರು ಗ್ರಾಮದವರೆಗೂ ಕೂಡ ಈ ಬಾರಿ ಪಂಚಾಯಿತಿ ನಡೆಯುತ್ತೆ. ಎಲ್ಲ ಸ್ಥಳೀಯ ಸಂಸ್ಥೆಗಳ ಆಡಳಿತ ಇನ್ನು ಮುಂದೆ ಬದಲಾಗ್ತಾ ಹೋಗುತ್ತೆ. ಯಾಕಂದರೆ ಚುನಾವಣೆ ನಡೀತಾ ಇದೆ. ಹಾಗಾದರೆ ಎಲ್ಲಿ ಹೆಂಗೆ ಅಂತ ನೋಡೋದಾದರೆ ನೋಡಿ, ತಾಲೂಕು ಪಂಚಾಯಿತಿ ಚುನಾವಣೆ 239 ತಾಲೂಕುಗಳಿವೆ. ಅದರಲ್ಲಿ 3,671 ಕ್ಷೇತ್ರಗಳು ಬರುತ್ತೆ. ಇನ್ನು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ನೋಡೋದಾದರೆ 31 ಜಿಲ್ಲೆಗಳಿವೆ. ಅದರ ಪೈಕಿ 1,130 ಕ್ಷೇತ್ರಗಳಿವೆ. ಅಷ್ಟಕ್ಕೂ ಕೂಡ ಚುನಾವಣೆ ಆಗುತ್ತೆ. ಗ್ರಾಮ ಪಂಚಾಯತಿ ಚುನಾವಣೆ 6,000ಕ್ಕೂ ಹೆಚ್ಚು ವಾರ್ಡ್ಗಳಿವೆ. ಅದೆಲ್ಲದಕ್ಕೂ ಕೂಡ ಚುನಾವಣೆ ಆಗುತ್ತೆ. ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ ಚುನಾವಣೆ ಎಲ್ಲ ಸೇರಿದ್ರೆ 185 ಕ್ಷೇತ್ರಗಳಿವೆ. GBA ಪಾಲಿಕೆ ಚುನಾವಣೆ 5 ಪಾಲಿಕೆಗಳನ್ನು ಮಾಡಲಾಗಿದೆ. ಅದರ ಅಡಿಯಲ್ಲಿ 369 ವಾರ್ಡ್ಗಳಿವೆ. ಈಗ 68 ಇತ್ತು, 69 ಹೊಸದಾಗಿ ಒಂದು ವಾರ್ಡ್ ಸೇರಿಕೆ ಆಯಿತು GBAಗೆ. ಇನ್ನು ಮಹಾನಗರ ಪಾಲಿಕೆ ಚುನಾವಣೆ 5 ಪಾಲಿಕೆಗಳಿವೆ. ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳು 2 ಕ್ಷೇತ್ರಗಳು ಬಾಕಿ ಇದೆ. ಉಪಚುನಾವಣೆ ನಡೆಯುತ್ತೆ. ಎಲ್ಲ ಚುನಾವಣೆಗಳು ಏನಂದರೆ 4 ವರ್ಷದಿಂದ ಬಾಕಿ ಉಳಿದಿದ್ವು. ಕೆಲವೊಂದು ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಅದು ಕೂಡ ಈಗ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ಆಗಿರಲಿಲ್ಲ. ಈಗೆಲ್ಲ ಚುನಾವಣೆಗಳನ್ನು ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. GBA ಚುನಾವಣೆ ಆಗುತ್ತೆ, ನಗರಸಭೆ, ಪುರಸಭೆ ಎಲ್ಲ ಚುನಾವಣೆಗಳು ಈ ಬಾರಿ ನಡೀತಾ ಇರೋದ್ರಿಂದ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಂದು ದೊಡ್ಡ ಹಬ್ಬ ಕಾಣ್ತಾ ಇದೆ. ಎಲ್ಲ ಒಂದು ಪಕ್ಷಗಳು ಒಂದಾದ ತಕ್ಷಣ ಒಂದು ಎಲೆಕ್ಷನ್ಗೆ ರೆಡಿ ಆಗಬೇಕು. ತಮ್ಮದೇ ಆದಂಥ ರೀತಿಯಲ್ಲಿ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಬೇಕು. ಅವರವರ ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸೋಕೆ ಏನೆಲ್ಲ ಪ್ಲ್ಯಾನ್ಗಳು ಮಾಡಬೇಕು ಅದನ್ನೆಲ್ಲ ಕೂಡ ಮಾಡ್ತಾರೆ. ಆದರೆ ರಾಜಕೀಯವಾಗಿ ಈಗಿರುವಂಥ ಕೆಲವೊಂದು ಚರ್ಚೆಗಳು, ಗೊಂದಲಗಳು ಏನಿದೆ ಅದೆಲ್ಲವನ್ನು ಕೂಡ ಬದಿಗಿಟ್ಟು, ಮನಸ್ತಾಪಗಳನ್ನು ಬದಿಗಿಟ್ಟು ಮೈತ್ರಿಯಿಂದ BJP, JDS ಹೋಗುತ್ತೆ ಅಂದರೆ ಅವರು ಕೂಡ ಒಂದಾಗಿ ಕೆಲಸ ಮಾಡಬೇಕು. ಈ ಕಡೆ ಕಾಂಗ್ರೆಸ್ ಸರ್ಕಾರ ತನ್ನದೇ ಆಡಳಿತ ಇರೋದ್ರಿಂದ ಯಾವ ರೀತಿಯಾಗಿ ಪ್ಲ್ಯಾನ್ಗಳನ್ನು ಮಾಡುತ್ತೆ ಅಥವಾ ಏನು ಈ ಕೊಟ್ಟಿರುವಂತಹ ಗ್ಯಾರಂಟಿ
ಗ್ಯಾರಂಟಿ ಯೋಜನೆಗಳಿದೆ ಅದನ್ನೇ ಮುಂದಿಟ್ಟುಕೊಂಡು ಈ ಒಂದು ಚುನಾವಣೆಯನ್ನು ಗೆಲ್ಲುವಂತಹ ಒಂದು ತಂತ್ರವನ್ನು ಮಾಡುತ್ತಾ ಗೊತ್ತಿಲ್ಲ. ಇನ್ನು ಇತ್ತ ಕಡೆ BJP JDS ಕಾಂಗ್ರೆಸ್ ಮಾಡ್ತಿರುವಂತಹ ಒಂದು ಆಡಳಿತ ಆಗಿರ್ಬೋದು, ಈಗ ನಡೀತಾ ಇರುವಂಥ ಕೆಲವೊಂದು ಘಟನೆಗಳಾಗಿರ್ಬೋದು, ಅವರು ಮಾಡಿರುವಂತಹ ಒಂದು ಹಗರಣಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಜನರ ಮುಂದೆ ಹೋಗ್ತಾರೆ, ಮತಗಳನ್ನು ಕೇಳುತ್ತಾರೆ. ಹೀಗಾಗಿ ಈ ಚುನಾವಣೆಗಳೇನಿದೆ ಎಲ್ಲ ಪಕ್ಷಗಳಿಗೂ ಕೂಡ ಮುಖ್ಯ ಆಗಿದೆ. ಆ ಭಾಗದ ನಾಯಕರುಗಳಿಗೆ ಕೂಡ ಅಷ್ಟೇ. 7 ಚುನಾವಣೆಗಳು ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ಆಗಿ. ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟದ ಎಲ್ಲ ಕ್ಷೇತ್ರಗಳಿಗೂ ವಾರ್ಡ್ಗಳಿಗೂ ಕೂಡ ಚುನಾವಣೆ ನಡೀತಾ ಇರೋದ್ರಿಂದ ಎಲ್ಲ ಪಕ್ಷಗಳು ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.